ಎಲ್ರಿಗೂ ನಮಸ್ಕಾರ. ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವು ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸ್ಗಳನ್ನು ನಿಮಗೆ ಇವಾಗ ಕೊಡ್ತಾ ಇದ್ದೀನಿ. ಹಾಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲಿ ಸುಮಾರು PDF-ಗಳನ್ನು ನೀವು ಪಡ್ಕೋಬಹುದು. SDA ಎಕ್ಸಾಮ್ಗೆ ಸಂಬಂಧಿಸಿದಂತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ PDF ಇದೆ. ಅದನ್ನೆಲ್ಲ ಕವರ್ ಮಾಡಲಿಕ್ಕಾಗಲ್ಲ ಅಂತ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡ್ತಾ ಇದ್ದೀನಿ. ಅಲ್ಲಿ ಹೋಗಿ ನೀವೇ ಓದ್ಕೋಬಹುದಾಗಿದೆ. ಸೊ ಹಾಗಾದರೆ ಪ್ರಾರಂಭಿಸೋಣ. ಸೊ FDA SDA ಎಕ್ಸಾಮ್ನಲ್ಲಿ ಒಂದಾದರೂ ಪ್ರಶ್ನೆ ವಿಭಕ್ತಿ ಪ್ರತ್ಯಯದ ಮೇಲೆ ಕೇಳಿರ್ತಾರೆ. ಆ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ವಿಭಕ್ತಿ ಪ್ರತ್ಯಯ ಮತ್ತು ಹೊಸಗನ್ನಡ ಪ್ರತ್ಯಯ ಯಾವುದು ಮತ್ತು ಹಳೆಗನ್ನಡ ಪ್ರತ್ಯಯ ಯಾವುದು ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಪ್ರಥಮ ವಿಭಕ್ತಿ, ಇದಕ್ಕೆ ಹೊಸಗನ್ನಡ ಪ್ರತ್ಯಯ ಉ ಮತ್ತು ಹಳೆಗನ್ನಡ ಪ್ರತ್ಯಯ ಮ. ಆದಷ್ಟು ಹೊಸಗನ್ನಡ ಪ್ರತ್ಯಯಗಳನ್ನು ಮಾತ್ರ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ, ಇದರ ಹೊಸಗನ್ನಡ ಪ್ರತ್ಯಯ ಅನ್ನು. ತೃತೀಯ ವಿಭಕ್ತಿ ಪ್ರತ್ಯಯ, ಇದರ ಹೊಸಗನ್ನಡ ಪ್ರತ್ಯಯ ಇಂದ. ಚತುರ್ಥಿ ವಿಭಕ್ತಿ, ಇದರ ಹೊಸಗನ್ನಡ ಪ್ರತ್ಯಯ ಗೆ, ಕೆ, ಇಗೆ. ಪಂಚಮಿ ವಿಭಕ್ತಿಯ ಹೊಸಗನ್ನಡ ಪ್ರತ್ಯಯ ದೆಸೆಯಿಂದ. ಷಷ್ಠಿ ವಿಭಕ್ತಿಯ ಹೊಸಗನ್ನಡ ಪ್ರತ್ಯಯ ಅ. ಸಪ್ತಮಿ ವಿಭಕ್ತಿಯ ಹೊಸಗನ್ನಡ ಪ್ರತ್ಯಯ ಅಲ್ಲಿ. ಹಾಗೆ ಸಂಬೋಧನಾ ವಿಭಕ್ತಿಯ ಹೊಸಗನ್ನಡ ಪ್ರತ್ಯಯ ಆ, ಎ, ಇರ ಮತ್ತು ಇ ಆಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದನ್ನು ನೀವು ಬೈ ಹಾರ್ಟ್ ಮಾಡ್ಕೊಳ್ಬೇಕಾದ್ರೆ, ಯಾಕಂದರೆ ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಹಾಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಶಿಖರಗಳ ಕುರಿತಾಗಿ ಒಂದು ಪ್ರಶ್ನೆ ಮಾತ್ರ ಬಂದಿರುತ್ತೆ. ಸೊ ಆ ದೃಷ್ಟಿಯಿಂದ ಯಾವ ಶಿಖರ ಎಷ್ಟು ಉದ್ದ ಇದೆ ಅನ್ನೋದನ್ನು ಮತ್ತು ಎಲ್ಲಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ ಮುಳ್ಳಯ್ಯನಗಿರಿ ಶಿಖರ 1913 ಮೀಟರ್ ಎತ್ತರ ಇರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಬಾಬಾ ಬುಡನ್ಗಿರಿ 1893 ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಕುದುರೆಮುಖ 1892 ಮೀಟರ್ ಇದೆ, ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ದೇವಿರಮ್ಮನ ಗುಡ್ಡ 1817 ಮೀಟರ್ ಎತ್ತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ರುದ್ರಗಿರಿ, ಇದರ ಎತ್ತರ ಕೂಡ 1751 ಮೀಟರ್ ಆಗಿದ್ದು ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಪುಷ್ಪಗಿರಿ ಅಥವಾ ಸುಬ್ರಹ್ಮಣ್ಯ ಬೆಟ್ಟ 1713 ಮೀಟರ್ ಎತ್ತರವಾಗಿದ್ದು ಕೊಡಗು ಜಿಲ್ಲೆಯಲ್ಲಿದೆ. ತಡಿಯಾಂಡ ಮೋಳ್, ಇದರ ಎತ್ತರ 1677 ಮೀಟರ್ ಎತ್ತರ ಇರುವುದು ಕೊಡಗು ಜಿಲ್ಲೆಯಲ್ಲಿ. ಬಲ್ಲಾಳರಾಯನ ದುರ್ಗ 1500 ಮೀಟರ್ ಎತ್ತರ ಇರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನಂದಿದುರ್ಗ 1492 ಮೀಟರ್ ಎತ್ತರ ಇರುವುದು ಚಿಕ್ಕಬಳ್ಳಾಪುರದಲ್ಲಿ. ಬಿಳಿಗಿರಿ ರಂಗನ ಬೆಟ್ಟ 1492 ಮೀಟರ್ ಎತ್ತರ ಇರುವುದು ಚಾಮರಾಜನಗರದಲ್ಲಿ. ವರಾಹ ಪರ್ವತ 1471 ಮೀಟರ್ ಎತ್ತರ ಇರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಗೋಪಾಲಸ್ವಾಮಿ ಬೆಟ್ಟ ಇರುವುದು 1467 ಮೀಟರ್ ಎತ್ತರ ಚಾಮರಾಜನಗರದಲ್ಲಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದಾದ್ರೂ ಪ್ರಶ್ನೆ ಇದ್ರ ಮೇಲೆ ಬಂದೇ ಬರುತ್ತೆ. ಚನ್ನಕೇಶವ ಬೆಟ್ಟ ಇರುವುದು 1465 ಮೀಟರ್ ಎತ್ತರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಸ್ಕಂದಗಿರಿ 1461 ಮೀಟರ್ ಎತ್ತರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಶಿವಗಂಗೆ 1383 ಮೀಟರ್ ಎತ್ತರ ಇರುವುದು ರಾಮನಗರದಲ್ಲಿ. ಅದೇ ರೀತಿ ಬ್ರಹ್ಮಗಿರಿ ಬೆಟ್ಟ ಇರುವುದು 1355 ಮೀಟರ್ ಎತ್ತರ ಕೊಡಗು ಜಿಲ್ಲೆಯಲ್ಲಿ. ಅಂಬಾಜಿದುರ್ಗ 1352 ಮೀಟರ್ ಎತ್ತರ. ಕೊಡಚಾದ್ರಿ 1344 ಮೀಟರ್ ಎತ್ತರ ಶಿವಮೊಗ್ಗದಲ್ಲಿದೆ. ದೇವರ ಬೆಟ್ಟ 1294 ಮೀಟರ್ ಎತ್ತರ ಚಿಕ್ಕಬಳ್ಳಾಪುರದಲ್ಲಿದೆ. ಸಾವನದುರ್ಗ ಇರುವುದು 1226 ಮೀಟರ್ ಎತ್ತರ ರಾಮನಗರದಲ್ಲಿ. ದೇವರಾಯನದುರ್ಗ 1200 ಮೀಟರ್ ಎತ್ತರ ತುಮಕೂರು ಜಿಲ್ಲೆಯಲ್ಲಿದೆ. ಜೋಗಿಮರಡಿ 1170 ಮೀಟರ್ ಎತ್ತರ ಚಿತ್ರದುರ್ಗದಲ್ಲಿದೆ. ಚೆನ್ನರಾಯನದುರ್ಗ 1141 ಮೀಟರ್ ಎತ್ತರ ಕೋಲಾರದಲ್ಲಿದೆ. ಚಿತ್ರದುರ್ಗದ ಬೆಟ್ಟ 1136 ಮೀಟರ್ ಎತ್ತರ ಚಿತ್ರದುರ್ಗದಲ್ಲಿದೆ. ಮೇಲುಕೋಟೆ ಬೆಟ್ಟ 1104 ಮೀಟರ್ ಎತ್ತರ ಮಂಡ್ಯದಲ್ಲಿದೆ. ಚಾಮುಂಡಿ ಬೆಟ್ಟ 1073 ಮೀಟರ್ ಎತ್ತರವಿದೆ, ಇರುವುದು ಮೈಸೂರಿನಲ್ಲಿ. ಅದೇ ರೀತಿ ಆದಿಚುಂಚನಗಿರಿ ಇರುವುದು 1021 ಮೀಟರ್ ಎತ್ತರ ಮಂಡ್ಯದಲ್ಲಿದೆ. ಸೊ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ. ಸೊ ಇದನ್ನು ಜಾಬ್ ನ್ಯೂಸ್ ಅವರು ಕೊಟ್ಟಿದ್ದಾರೆ. ಸೊ ಹಿಂದೂಸ್ತಾನಿ ಅಥವಾ ಪಾರ್ಸಿ ಅರಬ್ಬಿ ಶಬ್ದಗಳ ಕುರಿತಾಗಿ ಹೇಳಬೇಕಂದ್ರೆ ಪ್ರಮುಖವಾದ ಉದಾಹರಣೆಗಳು: ಕಚೇರಿ, ರೈತ, ಜಮೀನು, ನಕಲಿ, ಸವಾರ, ತಯಾರ್, ಸಲಾಮು, ಮಂಜೂರು, ಜಮೀನ್ದಾರಿ, ದವಾಖಾನೆ, ಕಾರ್ಖಾನೆ, ಕಾನೂನು, ಹುಕುಂ,
ಗುಲಾಂ, ಬಂದೂಕು, ಸರ್ಕಾರ, ರಸ್ತೆ, ದರ್ಬಾರ್, ದಾಖಲ್, ಹುಜೂರ್ ಇವು ಹಿಂದೂಸ್ತಾನಿ ಅಥವಾ ಪಾರ್ಸಿ ಅರಬಿ ಶಬ್ದಗಳು ಆಗಿದೆ. ಹಾಗೆ ಇಂಗ್ಲಿಷ್ನಿಂದ ಬಂದ ಪ್ರಮುಖ ಶಬ್ದಗಳು ರೈಲು, ಚೆಕ್, ಟಿಕೆಟ್, ಕಾಲೇಜು, ಜೈಲು, ಕೋರ್ಟ್, ಪೋಸ್ಟ್, ಹೋಟೆಲ್, ಮೋಟಾರು, ಡ್ರೆಸ್, ಬ್ಯಾಂಕ್, ಟೇಬಲ್, ರೂಮ್, ಸ್ಕೂಟರ್, ಬೈಸಿಕಲ್, ರೋಡ್, ಕಾರ್ಡ್, ಸ್ಕೂಲ್, ಆಫೀಸ್, ಶರ್ಟ್. ಹಾಗೆ ಪರ್ಷಿಯನ್ ಭಾಷೆಯಿಂದ ಬಂದಂತಹ ಪ್ರಮುಖ ಶಬ್ದಗಳು ದಳ್ಳಾಳಿ, ಕರಾಮತ್ತು, ಕಿಮ್ಮತ್ತು, ಹುಜೂರ್, ಕುರ್ಚಿ, ಮೊಕದ್ದಮೆ, ರವಾನೆ, ಅಮಲ್ದಾರ್, ಜವಾಬ್, ರಾಜಿ, ಸಖತ್, ಕಾಯಿಲೆ, ಹವಾಲ್ದಾರ್, ತ್ರಾಸ್, ಕಾಗತ, ಮರ್ಜಿ, ಕರಾಬು, ಸುಬೇದಾರ್, ರುಮಾಲ್ ಮತ್ತು ತಾರೀಕು. ಹಾಗೆ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಪ್ರಮುಖ ಶಬ್ದಗಳು ಅಲ್ಮೇರಾ, ಚಾವಿ, ಪಗಾರ್, ಬಾತು, ಸಾಬೂನು, ಆಸ್ಪತ್ರೆ, ಜಂಗಲ್, ಪಗೋಡ, ಮೇಸ್ತ್ರಿ, ಪಾದ್ರಿ, ಇಸ್ತ್ರಿ, ತಂಬಾಕು, ಪಪ್ಪಾಯಿ, ಲಾಂದ್ರ, ಮೇಜು, ಕುಲಾಂ, ಇಸ್ಪಿಟ್ಟು, ಪಿಪಾಯಿ, ಅಲ್ಮಾರು, ಖರ್ಚು. ಹಾಗೆ ಪ್ರಮುಖ ತತ್ಸಮ ತದ್ಭವಗಳಿಗೆ ಉದಾಹರಣೆ ತತ್ಸಮ ಕನ್ಯಾ, ತದ್ಭವ ಕನ್ಯೆ, ಕಳತೆ ಕತ್ತೆ, ಕರ್ನಾಟ ಕನ್ನಡ, ಕನ್ಯಕ ಕನ್ನಿಕೆ, ಕರ್ಪರ ಕಪ್ಪರ, ಕಾರ್ಯ ಕಜ್ಜ, ಕರ್ತರಿ ಕತ್ತರಿ, ಕಸ್ತೂರಿ ಕತ್ತೂರಿ, ಕಾವ್ಯ ಕಬ್ಬ, ಕಾಷ್ಟ ಕಡ್ಡಿ, ಕುಕ್ಷಿ ಕುಕ್ಕ, ಕುಬ್ಜ ಗುಜ್ಜ. ಹಾಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಕನ್ನಡದ ಮೊದಲ ಸಾಹಿತ್ಯ ನಿಘಂಟು ಯಾವುದಂದ್ರೆ ರನ್ನಕಂದ. ಇದೊಂದು ಕಾವ್ಯವಾಗಿದೆ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಕ್ರಿಸ್ತಶಕ 1842. ಇದರ ಸಂಪಾದಕ ಹರ್ಮನ್ ಮೋಗ್ಲಿಂಗ್ ಅವರು. ಕನ್ನಡದ ಮೊದಲ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ. ಕನ್ನಡದ ಮೊದಲ ತಾಂತ್ರಿಕ ಪದಕೋಶ ಔದ್ಯಮಿಕ. ಕನ್ನಡದ ಮೊದಲ ವೀರಗಲ್ಲು ತಮಟಗಲ್ಲು ಶಾಸನ. ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವಿ. ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣ ಕ್ರಾಂತಿ. ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯೆ. ಕನ್ನಡ ಕಾವ್ಯದಲ್ಲಿ ಮೊದಲು ರಗಳೆ ಬಳಸಿದ ಕವಿ ಅಂದರೆ ಪಂಪ. ಸೊ ಅದೇ ರೀತಿ ಇನ್ನೊಂದು ಲಿಂಕನ್ನು ಕೂಡ ನಿಮಗೆ ನೀಡ್ತಾ ಇದ್ದೀನಿ. ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಮಾನಾರ್ಥಕ ಪದಗಳು, ನುಡಿಗಟ್ಟುಗಳು, ತತ್ಸಮ ತದ್ಭವ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. 2 ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ. ಸೊ ಅದಕ್ಕಾಗಿ ನೀವು ಬೇರೆ ಕಡೆ ಹುಡುಕೋ ಅವಶ್ಯಕತೆ ಇಲ್ಲ. ಫಸ್ಟ್ ಕಮೆಂಟ್ ನಂದೇ ಇರುತ್ತೆ, ಅದರಲ್ಲಿ ಎಲ್ಲ ಲಿಂಕ್ಗಳು ಇರುತ್ತೆ. ಹಾಗೆ ಕನ್ನಡದ ಮೊದಲ ಮಹಿಳಾ ಕಾದಂಬರಿಗಾರ್ತಿ ಅಂದರೆ ತಿರುಮಲಮ್ಮ ಅಥವಾ ತಿರುಮಲಾಂಬ. ಕನ್ನಡದ ಮೊದಲ ಹಾಸ್ಯ ಗ್ರಂಥ ವಿಕಟ ಪ್ರತಾಪ. ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಕೊರವಂಜ. ಕನ್ನಡದ ಮೊದಲ ಹಾಸ್ಯ ಮಹಿಳಾ ಸಾಹಿತಿ ಬಿ ಸುನಂದಮ್ಮ. ಕನ್ನಡದ ಮೊದಲ ಕವಿಯತ್ರಿ ಅಕ್ಕಮಹಾದೇವಿ. ಉತ್ತರ ಕರ್ನಾಟಕ ಭಾಷೆಯನ್ನು ಬಳಸಿಕೊಂಡು ರಚನೆಯಾದ ಸ್ವತಂತ್ರ ಕಾದಂಬರಿ ಅಂದರೆ ಇಂದಿರಾ ಬರೆದವರು ಕೋರೂರು ವಾಸುದೇವಾಚಾರ್ಯರು. ಸೊ ಇಂದಿರೆ ಬರೆದವರು, ಅದನ್ನು ಬರೆದವರು ಕೋರೂರು ವಾಸುದೇವಾಚಾರ್ಯರು. ಕನ್ನಡದ ಮೊದಲ ಐತಿಹಾಸಿಕ ನಾಟಕ ಅಂದರೆ ಸಂಸ. ಕನ್ನಡದ ಮೊದಲ ಮನೋವಿಶ್ಲೇಷಣಾತ್ಮಕವಾದ ಕಾದಂಬರಿ ಅಂತರಂಗ. ಕನ್ನಡದ ಮೊದಲ ಬೀದಿ ನಾಟಕ ಕಟ್ಟೆ. ಇದನ್ನು ಬರೆದವರು ಎಸ್ ಮೂರ್ತಿಯವರು. ಕನ್ನಡ ಗಾದೆಗಳ ಮೊದಲ ಸಂಕಲನ ಅಂದರೆ ಕನ್ನಡ ಗಾದೆಗಳು. ಕನ್ನಡದ ಮೊದಲ ಸ್ವತಂತ್ರ ಲಿಖಿತ ಪ್ರಬಂಧ ಅಂದರೆ ದಾಡಿಯ ಹೇಳಿಕೆ. ಇದನ್ನು ಬರೆದವರು ಬಿ ವೆಂಕಟಾಚಾರ್ಯ. ಕನ್ನಡದ ಮೊದಲ ಒಗಟುಗಳ ಸಂಗ್ರಹ ಅಂದರೆ ಮಕ್ಕಳ ಒಡಪುಗಳು. ಕನ್ನಡದ ಮೊದಲ ಪ್ರಬಂಧ ಸಂಕಲನ ಲೋಕರಹಸ್ಯ. ಇದನ್ನು ಬರೆದವರು ಬಿ ವೆಂಕಟಾಚಾರ್ಯ. ಕನ್ನಡದ ಮೊದಲ ಮಹಮ್ಮದೀಯ ಕವಿ ಶಿಶುನಾಳ ಶರೀಫರು. ಕನ್ನಡದ ಮೊದಲ ಸಾಹಿತ್ಯ ದೃಷ್ಟಿಯ ಕಾದಂಬರಿ ಅಥವಾ ಮಾನವ ಸ್ವಭಾವವನ್ನು ಚಿತ್ರಿಸಲು ಹೊರಟ ಮೊದಲ ಕಾದಂಬರಿ ಮಾಡಿದ್ದುಣ್ಣೋ ಮಾರಾಯ. ಇದನ್ನು ಬರೆದವರು ಎಸ್ ಪುಟ್ಟಣ್ಣ ಅವರು. ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯ. ಇವರ ಕಾಲ 11ನೆಯ ಶತಮಾನ. ಕನ್ನಡದ ಮೊದಲ ಆದಿಕವಿ ಪಂಪ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದ್ರಾಬಾಯಿ. ಇದನ್ನು ಬರೆದವರು ಗುಲ್ವಾಡಿ ವೆಂಕಟರಾಯರು. ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದೆಂದರೆ ಚೋರಗ್ರಹಣ ತಂತ್ರ. ಇದನ್ನು ಬರೆದವರು ವೆಂಕಟಕೃಷ್ಣಯ್ಯ. ಕನ್ನಡದ ಮೊದಲ ಕಾಲ್ಪನಿಕ ಕಾದಂಬರಿ ಪದ್ಮನಯನ. ಬರೆದವರು ಗಳಗನಾಥ. ಕನ್ನಡದ ಮೊದಲ ನವ್ಯ ಕಾದಂಬರಿ ಅಂದರೆ ಮುಕ್ತಿ. ಇದನ್ನು ಬರೆದವರು ಶಾಂತಿನಾಥ್ ದೇಸಾಯಿ ಅವರು. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಕಾದಂಬರಿ ಎಂದರೆ ಕುಮುದಿನಿ. ಇದನ್ನು ಬರೆದವರು ಗಳಗನಾಥ. ಕನ್ನಡದ ಮೊದಲ ಐತಿಹಾಸಿಕ ಕಾದಂಬರಿ ಸೂರ್ಯಕಾಂತ. ಬರೆದವರು
ಗದಗಕರ್ ಇವರ ಕಾಲ 1892. ಕನ್ನಡದ ಮೊದಲ ಸ್ವತಂತ್ರ ಕಾದಂಬರಿ ಅಂದರೆ ಕೇಸರಿ ವಿಲಾಸ. ಇದನ್ನು ಬರೆದವರು ಆರ್ ವೆಂಕಟಸುಬ್ಬಯ್ಯ ಅವರು. ಹಾಗೆ ಪ್ರಮುಖ ಪರಿಸರಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಿನಗಳು 2019ರಲ್ಲಿ ಆಚರಿಸಿದಂತಹ ಪ್ರಮುಖ ದಿನಾಚರಣೆಗಳ ಕುರಿತಾಗಿ ಮಾಹಿತಿ ಹೇಳ್ತಾ ಇದ್ದೀನಿ. ಸೊ ಜೂನ್ 8ರಂದು ವಿಶ್ವ ಸಾಗರ ದಿನವನ್ನಾಗಿ ಆಚರಿಸಲಾಯಿತು. ಇದರ ಧ್ಯೇಯವಾಕ್ಯ ಜೆಂಡರ್ ಆ್ಯಂಡ್ ದಿ ಓಷಿಯನ್ ಇತ್ತು. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಧ್ಯೇಯವಾಕ್ಯದ ಕುರಿತಾಗಿ ಕೂಡ ಒಂದಾದರೂ ಪ್ರಶ್ನೆ ಬಂದಿರುತ್ತೆ. ಹಾಗೆ ದಿನಾಂಕ ಅಂದರೆ ಯಾವ ದಿನದಂದು ಯಾವ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ದಿನವನ್ನು ಆಚರಿಸಲಾಯಿತು ಅದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಿಸಲಾಯಿತು. ಸೊ ಇದರ ಧ್ಯೇಯವಾಕ್ಯ ದೇರ್ ಸರ್ವೈವಲ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಆಗಸ್ಟ್ 12ನ್ನು ವಿಶ್ವ ಆನೆ ದಿನವನ್ನಾಗಿ ಆಚರಿಸಲಾಯಿತು. ಸೆಪ್ಟೆಂಬರ್ 16 ಅಂತಾರಾಷ್ಟ್ರೀಯ ಓಝೋನ್ ಸುರಕ್ಷಾ ದಿನ. ಸೆಪ್ಟೆಂಬರ್ 21 ಶೂನ್ಯ ಹೊಗೆ ದಿನ. ನವೆಂಬರ್ 12 ವಿಶ್ವ ಪಕ್ಷಿ ದಿನ. ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ. ಡಿಸೆಂಬರ್ 11 ಅಂತಾರಾಷ್ಟ್ರೀಯ ಪರ್ವತ ದಿನ. ಡಿಸೆಂಬರ್ 14 ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿನ. ಫೆಬ್ರವರಿ 2ನ್ನು ವೆಟ್ಲ್ಯಾಂಡ್ ಡೇ ಅಥವಾ ತೆವಭೂಮಿ ದಿನ ಅಂತ ಆಚರಿಸಲಾಗುತ್ತೆ. ಸೊ 2019ನೇ ಸಾಲಿನ ಧ್ಯೇಯವಾಕ್ಯ ವೆಟ್ಲ್ಯಾಂಡ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಯುನೆಸ್ಕೋ ಅವರು ನೀಡಿರುವಂತಹ ಧ್ಯೇಯವಾಕ್ಯ. ಫೆಬ್ರವರಿ 22 ರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನ. ಮಾರ್ಚ್ 21ನ್ನು ವಿಶ್ವ ಅರಣ್ಯ ದಿನವನ್ನಾಗಿ ಆಚರಿಸಲಾಯಿತು. ಥೀಮ್ ಫಾರೆಸ್ಟ್ ಆ್ಯಂಡ್ ಎಜುಕೇಷನ್ ಆಗಿತ್ತು. ಮಾರ್ಚ್ 22 ವಿಶ್ವ ಜಲ ದಿನ. ಥೀಮ್ ಲೀವಿಂಗ್ ನೋ ಒನ್ ಬಿಹೈಂಡ್. ಮಾರ್ಚ್ 23 ವಿಶ್ವ ಹವಾಮಾನ ದಿನ. ಇದರ ಥೀಮ್ ದ ಸನ್, ದ ಅರ್ತ್ ಆ್ಯಂಡ್ ದಿ ವೆದರ್. ಏಪ್ರಿಲ್ 22 ವಿಶ್ವ ಭೂ ದಿನವನ್ನಾಗಿ ಆಚರಿಸಲಾಯಿತು. ಸೊ ಇದರ ಥೀಮ್ ಸೇವ್ ಅವರ್ ಸ್ಪೀಸೀಸ್. ಮೇ 22 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನ. ಇದರ ಥೀಮ್ ಅವರ್ ಬಯೋಡೈವರ್ಸಿಟಿ, ಅವರ್ ಫುಡ್, ಅವರ್ ಹೆಲ್ತ್. ಮೇ 23 ವಿಶ್ವ ಆಮೆ ದಿನ. ಮೇ 5ನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಯಿತು. ಸೊ ವಿಶ್ವ ಪರಿಸರ ದಿನದ ಥೀಮ್ ಏರ್ ಪೊಲ್ಯೂಷನ್ ಆಗಿತ್ತು. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದರ ಮೇಲೆ 2-3 ಸಲ ಪ್ರಶ್ನೆ ಬಂದಿದೆ. ಹಾಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸಂಕ್ಷಿಪ್ತ ಮಾಹಿತಿ. ಕನ್ನಡ ವರ್ಣಮಾಲೆ ಒಟ್ಟು ಇರುವುದು ಅಕ್ಷರಗಳ ಸಂಖ್ಯೆ 49, ಸ್ವರಗಳ ಸಂಖ್ಯೆ 13, ಹೃಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7, ವ್ಯಂಜನಾಕ್ಷರಗಳು 34, ವರ್ಗೀಯ ವ್ಯಂಜನಾಕ್ಷರಗಳು 25, ಅವರ್ಗೀಯ ವ್ಯಂಜನಾಕ್ಷರಗಳು 9, ಅಲ್ಪ ಪ್ರಾಣಗಳು 10, ಮಹಾಪ್ರಾಣಗಳು 10, ಅನುನಾಸಿಕಗಳು 5, ಯೋಗವಾಹಗಳು 2. ಅವುಗಳೆಂದರೆ ಅನುಸ್ವಾರ ಈ ರೀತಿ ಸಿಂಬಾಲ್ ಬರುತ್ತೆ ಮತ್ತು ವಿಸರ್ಗ ಈ ರೀತಿ ಸಿಂಬಾಲ್ ಬರುತ್ತೆ. ಅದೇ ರೀತಿ ಕನ್ನಡದಲ್ಲಿ ದೇಶ ಪದಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದಕ್ಕೆ ಸುಲಭವಾದ ವಿಧಾನ ಅಂದರೆ, ಸೊ ಕನ್ನಡದಲ್ಲಿ ಬರುವಂತಹ ಈ ಶಬ್ದಗಳನ್ನು ಒಂದು ವೇಳೆ ನಿಮಗೆ ಎಕ್ಸಾಮ್ನಲ್ಲಿ ಬಂದರೆ ಇದು ಕನ್ನಡ ದೇಶ ಶಬ್ದಗಳು ಅಂತ ನೀವು ಗುರುತಿಸ್ಬೋದಾಗಿದೆ. ಸೊ ಅಂಗಾಂಗಗಳಿಗೆ ಸಂಬಂಧಿಸಿದಂತೆ ಶಬ್ದಗಳು ಬಂದರೆ ಅದು ಕನ್ನಡದ ದೇಶ ಪದಗಳು. ಉದಾಹರಣೆಗೆ ಕೈ, ತಲೆ, ಹೊಟ್ಟೆ, ಕಾಲು, ಬೆನ್ನು ಇತ್ಯಾದಿ. ಅದೇ ರೀತಿ ಸಂಬಂಧವಾಚಕ ಅಂದರೆ ಸಂಬಂಧಗಳನ್ನು ಹೇಳುವಂತಹ ಪದಗಳು ಬಂದರೆ ಕೂಡ ಅದು ಕೂಡ ಕನ್ನಡದ ದೇಶ ಪದಗಳು ಆಗಿರುತ್ತೆ. ಉದಾಹರಣೆಗೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಮಾವ, ಭಾವ, ಅಣ್ಣ, ತಂಗಿ, ತಮ್ಮ ಇತ್ಯಾದಿ. ಹಾಗೆ ಪ್ರಾಣಿಗಳ ಕುರಿತಾಗಿ ಕೂಡ ಶಬ್ದಗಳು ಬಂದರೆ ಅದು ಕೂಡ ಕನ್ನಡದ ದೇಶ ಪದಗಳು. ಉದಾಹರಣೆಗೆ ಇಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ ಇತ್ಯಾದಿ. ಪದಾರ್ಥಗಳಿಗೆ ಸಂಬಂಧಿಸಿದ ಪದಗಳು ಬಂದರೆ ಅದು ಕೂಡ ಕನ್ನಡದ ದೇಶ ಪದಗಳು. ಉದಾಹರಣೆಗೆ ಬಾಗಿಲು, ಉಪ್ಪು, ಹಾಲು, ಚಿಲಕ ಇತ್ಯಾದಿ. ಹಾಗೆ ಸರ್ವನಾಮಗಳು ಬಂದರೂ ಕೂಡ ಅದು ಕನ್ನಡದ ದೇಶ ಪದಗಳು ಅಂತ ನೀವು ತಿಳ್ಕೊಬೋದು. ಇದು ತುಂಬಾ ಈಸಿ ಟ್ರಿಕ್ ಆಗಿದೆ. ಸೊ ಈ ರೀತಿ ಬಂದರೆ ನೀವು ಕನ್ನಡದ ದೇಶ ಪದಗಳು ಅಂತ ತಿಳ್ಕೊಬೋದು. ಸರ್ವನಾಮಗಳು ಅಂದರೆ ನಾನು, ಅವನು, ನೀನು, ಅವಳು, ಅದು, ಅವು, ಅವು, ಅವರು ಈ ರೀತಿ ಪದಗಳು ಬಂದರೆ ಅದು ಕನ್ನಡದ ದೇಶ ಪದಗಳು. ಅದೇ ರೀತಿ ಧಾತುಗಳು ಬಂದರೆ ತಿನ್ನು, ಹೋಗು, ಕೇಳು, ಬೀಳು ಇತ್ಯಾದಿ ಬಂದರೆ ಅದು ಕನ್ನಡದ ದೇಶ ಪದಗಳು. ಅಂದರೆ ಇಂಪಾರ್ಟೆಂಟ್ ಆಗಿ ಅಂಗಾಂಗಗಳು, ಸಂಬಂಧವಾಚಕ ಶಬ್ದಗಳು, ಪ್ರಾಣಿಗಳು, ಪದಾರ್ಥಗಳು, ಸರ್ವನಾಮಗಳು ಮತ್ತು ಧಾತುಗಳು ಬಂದರೆ ಅದನ್ನು ಕನ್ನಡದ ದೇಶ ಪದಗಳು ಅಂತ ನೀವು ಗುರುತಿಸ್ಬೋದು. ಇದು ತುಂಬಾ ಈಸಿಯಾದ ಟ್ರಿಕ್. ಅದೇ ರೀತಿ ಅನ್ಯ ದೇಶ ಪದಗಳು ಅಂದರೆ ಇವು ಬೇರೆ ಭಾಷೆಯಿಂದ ಬಂದಿರುವ ಪದಗಳಾಗಿದೆ. ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಅರ್ಜಿ, ಕಚೇರಿ, ಕಾರ್ಖಾನೆ, ಜಮೀನು ಮುಂತಾದವು ಹಿಂದೂಸ್ತಾನಿ ಭಾಷೆಯ ಪದಗಳಾಗಿದೆ. ಕೋರ್ಟು, ಬ್ಯಾಂಕು, ಹಾರ್ಮೋನಿಯಂ, ಹೋಟೆಲ್ ಮುಂತಾದವು ಆಂಗ್ಲ ಭಾಷೆಯಿಂದ ಬಂದ ಪದಗಳಾಗಿದೆ.
ಅದೇ ರೀತಿ ಅಲಮಾರು, ಸಾಬೂನು, ಮೇಜು ಮುಂತಾದವು ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳಾಗಿದೆ. ಹೀಗೆ ಕನ್ನಡ ಭಾಷೆಗೆ ಅನ್ಯ ಭಾಷಾ ಪದಗಳು ಬಂದಾಗ ಅವು ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ಬದಲಾವಣೆಗೊಂಡು ಬಳಕೆಯಾಗುತ್ತದೆ. ಹಾಗೆ ಅನ್ಯ ಭಾಷಾ ಪದಗಳ ಇತರ ಉದಾಹರಣೆಯನ್ನು ಹೇಳಬೇಕಂದ್ರೆ ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ಬಂದ ಪ್ರಮುಖ ಪದಗಳು ದಮ್ಮಡಿ, ದಮಡಿ, ದಮ್ಮು, ದಿನಾರ್, ಗದ್ಯಾಣ ಇತ್ಯಾದಿ. ಸೊ ಗದ್ಯಾಣ ಇದರಲ್ಲಿ ಇಂಪಾರ್ಟೆಂಟ್ ಆಗಿದೆ. ಪಾರ್ಸಿ ಭಾಷೆಯಿಂದ ಬಂದ ಪದಗಳು ಅಂದರೆ ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಶಿ, ಜಮೀನು, ಅಜಮಾಯಿಸಿ, ಆಮದು, ದಲ್ಲಾಳಿ ಇತ್ಯಾದಿ. ಅರಬ್ಬಿ ಭಾಷೆಯಿಂದ ಬಂದ ಪದಗಳು ಅಮಾನತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ ಇತ್ಯಾದಿ. ಹಾಗೆ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಪ್ರಮುಖ ಪದಗಳು ಮೇಜು, ತಂಬಾಕು, ಅನಾನಸು, ಸಾಬೂನು, ಆಸ್ಪತ್ರೆ, ಚೊಂಬು, ಚಾ, ಇಸ್ತ್ರಿ, ರಸೀದಿ ಇತ್ಯಾದಿ. ಹಾಗೆ ಹಿಂದೂಸ್ತಾನಿ ಭಾಷೆಯಿಂದ ಬಂದಂತಹ ಪ್ರಮುಖ ಪದಗಳು ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ ಇತ್ಯಾದಿ. ಇಂಗ್ಲಿಷ್ ಭಾಷೆಯಿಂದ ಬಂದಂತಹ ಪ್ರಮುಖ ಪದಗಳು ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು ಇತ್ಯಾದಿ. ಸೊ ಇದಿಷ್ಟು ದೇಶ ಮತ್ತು ಅನ್ಯ ದೇಶ ಪದಗಳ ಕುರಿತಾಗಿ ಮಾಹಿತಿ. ಸೊ ಇದನ್ನು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಅಂಗಾಂಗಗಳು, ಸಂಬಂಧವಾಚಕ, ಪ್ರಾಣಿ, ಪದಾರ್ಥ, ಸರ್ವನಾಮ ಮತ್ತು ಧಾತುಗಳು ಬಂದರೆ ಅದು ಕನ್ನಡ ದೇಶ ಪದಗಳು ಅಂತ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಫಸ್ಟ್ ಕಮೆಂಟ್ ನನ್ನದೇ ಆಗಿರುತ್ತೆ. ಸೊ ಅದರಲ್ಲಿ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ ನಂತರ ನಾನು ಕೊಟ್ಟಿರುವ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಆ PDF ನೋಟ್ಸ್ ಸಿಗುತ್ತೆ. ಸೊ ಇದಿಷ್ಟು ಈ ಭಾಗದ ಮಾಹಿತಿ. ಧನ್ಯವಾದಗಳು. ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿದೆ. ಸೊ ಇವತ್ತಿನ ಭಾಗದಲ್ಲಿ ಬೇಸಿಕ್ ಫೌಂಡೇಶನ್ ಕೋರ್ಸ್ಗೆ ಸಂಬಂಧಪಟ್ಟಂತೆ 3ನೇ ಭಾಗ ಆಗಿದೆ. ಸೊ ಇದು ಮುಗಿದ ತಕ್ಷಣವೇ ನಾನು NCERT ಕ್ವಶನ್ಸ್ಗಳನ್ನೆಲ್ಲ ಮತ್ತು ಅವುಗಳನ್ನು ಕೂಡ ನಾನು ಆದಷ್ಟು ಕಂಪ್ಲೀಟ್ ಮಾಡಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನಂತ ಹೇಳಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಅದೇ ರೀತಿಯಾಗಿ ನೀವು ಎಷ್ಟೆಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತೀರಾ, ನನ್ನ ಒಂದು ನೋಟ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ವಿಡಿಯೋಗಳು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಪಡ್ತೀನಿ. ಸೊ ಮತ್ತು ಜಾಯಿನ್ ಆಗಬೇಕಂದ್ರೆ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮಲ್ಲಿ ಜಾಯಿನ್ ಆಗಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ಸೊ ಪ್ರಿಯಾ KPSC ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಹಾಗಾದರೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಭೇಟಿಯನ್ನು ಮಾಡೋಣ. ಸೊ ಇದಿಷ್ಟು ಈ ಭಾಗದ ಮಾಹಿತಿ. ಧನ್ಯವಾದಗಳು.